ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ರಾಗಿ ಅಂಬಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕಂತೂ. ಸಮ್ಮರ್ ಟೈಮಲ್ಲಿ ಮಾಡಿಕೊಡೋದ್ರಂತೂ ತುಂಬಾ ಬಾಡಿಗೆಲ್ಲ ತಂಪಿರುತ್ತೆ. ಸೊ ಇದನ್ನು ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮೊದಲು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಕೂಡ ಮನೇಲಿ ಮಾಡ್ಕೊಂಡು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಯಾವ ಥರ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಸೊ ಈಗ ರಾಗಿ ಅಂಬಲಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ತೋರಿಸ್ತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ, ಮತ್ತು ಒಂದು 3/4 ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಬೋದು. ಸೊ ಆರಾಮಾಗಿ ಐಟಮ್ಸು ಜಾಸ್ತಿ ಬೇಕಾಗಲ್ಲ. ಸೊ ಈಗ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಒಂದು ಪ್ಯಾನ್ಗೆ ನೀರು ಹಾಕೋತಾ ಇದ್ದೀನಿ. ಸೊ ನಾನು ಇವತ್ತು 2 ಗ್ಲಾಸ್ ರಾಗಿ ಅಂಬಲಿನ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಇಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಮಳ್ಳಕ್ಕೆ ಬಿಡಬೇಕು. ಸೊ ಅದಕ್ಕೂ ಮೊದಲು ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸೊ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕೋತಾ ಇದ್ದೀನಿ. ಸೊ ಇದನ್ನ ಈಗ ಮುಚ್ಚಿಬಿಟ್ಟು ಒಂದು 3 ಇಂದ 4 ನಿಮಿಷ ಮಳ್ಳಕ್ಕೆ ಬಿಡೋಣ. ರಾಗಿ ಹಿಟ್ಟನ್ನ ಇಷ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೀಗ ನೀರು ಸೇರಿಸ್ಕೊಂಡು ಸ್ವಲ್ಪ ಗಂಟೆಲ್ಲ ಒಡೆಯೋ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ ಎಲ್ಲನೂ. ಸೊ ಈ ಥರ ಮಾಡೋದ್ರಿಂದ ನಾವು ಒಂದು ನೀರು ಮಳ್ತಾ ಇರೋದಕ್ಕೆ ಹಾಕಿದರೆ ಗಂಟೇನೂ ಆಗಲ್ಲ. ಸೊ ಚೆನ್ನಾಗಿ ಬರುತ್ತೆ. ಸೊ ಮಳ್ತಾ ಇರೋ ನೀರಿಗೀಗ ಕಲಸಿಟ್ಕೊಂಡಿದ್ದೆಲ್ಲ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಈ ಥರ ನೋಡಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಏನೂ ಗಂಟಾಗಲ್ಲ. ಸೊ ಇದನ್ನು ಆದಷ್ಟು ಕಮ್ಮಿ ಸ್ಟೀಮಲ್ಲೇ ನಾವು ಕುದಿಸ್ಕೋಬೇಕಾಗುತ್ತೆ. ಫಸ್ಟು ಈ ಥರ ನೀಟಾಗಿ ಕೈ ಆಡ್ಕೊಳ್ಳೋಣ. ಸೊ ಕೈ ಆಡಿಕೊಂಡು ನೀಟಾಗಿ ಇದನ್ನು ಕಮ್ಮಿ ಸ್ಟೀಮಲ್ಲೇ ಒಂದು 5 ರಿಂದ 6 ನಿಮಿಷ ಬೇಯಕ್ಕೆ ಬಿಡೋಣ. ಇದನ್ನು ನೋಡಿ ಈ ಥರ ಹಾಕಿದ ಮೇಲೆ ನೀಟಾಗಿ ಮಧ್ಯ ಒಂದು 2 ರಿಂದ 3 ಸರಿ ಕೈ ಆಡ್ಕೊಳ್ಳಿ. ಅಂದರೆ ಅದು ಗಂಟೇನೂ ಆಗಲ್ಲ. ಸೊ ಕೈ ಆಡ್ಕೊಂಡ್ರೆ ಒಂದ್ಸರಿ ನೀಟಾಗಿ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೇ ಇಲ್ವಾ ಅಂತೇಳಿ. ಸೊ ಇದು ನೀಟಾಗಿ ಕುದ್ದಷ್ಟು ನಮಗೆ ತುಂಬ ರುಚಿ ಕೊಡುತ್ತೆ. ಸೊ ಹಂಗಾಗಿ ನಾವು ಆದಷ್ಟು ಕಮ್ಮಿ ಸ್ಟೀಮಲ್ಲೇ ಇದನ್ನು ಕುದಿಸ್ಕೋಬೇಕು. ಸೊ ಇದು ಸ್ವಲ್ಪ ಆಗಲಿ ಇದು. ಸೊ ನೋಡಿ ಚೆನ್ನಾಗಿ ಬಂದಿದೆ. ತೀರಾ ತೆಳುನೂ ಬಂದಿಲ್ಲ, ತೀರಾ ಗಟ್ಟಿನೂ ಬಂದಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಇದನ್ನು ಇವಾಗ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಈಗ ಕೂಲಾಗಿ ಬಿಡೋಣ. ನೀಟಾಗಿ ತಣ್ಣಗಾಗಬೇಕು. ಸೊ ಇದನ್ನು ರಾಗಿ ಅಂಬಲಿನ ಏನಂತ ಹೇಳಿದ್ರೆ ನೈಟ್ ಮಾಡಿಬಿಟ್ಟು ಮಡಿಕೆಯಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿಲೆಲ್ಲ ಕುಡಿದ್ರೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಇದು ನೀಟಾಗಿ ಕೂಲಾಗಕ್ಕೆ ಬಿಡೋಣ. ಒಂದು ಬೌಲ್ಗೆ ಹಾಕ್ಬಿಟ್ಟು ನೋಡಿ ನೀಟಾಗೆಲ್ಲ ಕೂಲಾಗಿದೆ. ಸೊ ಇದಕ್ಕೆ ಇವಾಗ ಮೊಸರು ಸೇರಿಸ್ಕೊಳ್ಳೋಣ. ನಾನು ಏನು ಮೊಸರು ತೊಗೊಂಡಿದ್ದೆ ಒಂದು ಬೌಲಷ್ಟು ಹಾಕೋತಾ ಇದ್ದೀನಿ. ಸೊ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಮೊಸರು ಹಾಕೊಂಡು ಕುಡಿಯೋದ್ರಿಂದ ರಾಗಿ ಅಂಬಲಿ ಮುಂಚೆನೇ ತಂಪಿರುತ್ತೆ. ಈ ಮೊಸರು ಹಾಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಹಾಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಥರ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಗೆ ಬೆಳಗ್ಗೆ ಟೈಮ್ ಕುಡಿದ್ರೆ ತುಂಬಾ ಒಳ್ಳೆಯದಿದೆ. ಸೊ ನೀಟಾಗಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೋತೀನಿ ನಾನು. ಫೈನಲಿ ನೋಡಿ ರಾಗಿ ಅಂಬಲಿ ರೆಡಿ ಆಗಿದೆ. ಸೊ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಕರೀತಾರೆ. ರಾಗಿ ಅಂಬಲಿ, ರಾಗಿ ಗಂಜಿ ಏನು ಬೇಕಾದರೂ ಹೇಳ್ಬೋದು. ಬಟ್ ತುಂಬಾ ಬೆನಿಫಿಟ್ಸ್ ಇದೆ ಇದು ಕುಡಿಯೋದ್ರಿಂದ. ಸೊ ಡಯಟ್ ಮಾಡೋರಿಗೆ ಮತ್ತು ಡಯಾಬಿಟಿಸ್ ಇರೋರಿಗೆಲ್ಲ ಬೆಳಗ್ಗೆ ಟೈಮ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಸೊ ಬೆಳಗ್ಗೆ ಮತ್ತು ನೈಟ್ ಕುಡಿಯೋಕ್ಕೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ವೀಡಿಯೋ ವಾಚ್ ಮಾಡ್ತಾ ಇರಿ. ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತೀನಿ. ಇಷ್ಟೊತ್ತು ನಾನು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.